ಅಷ್ಟೇ ಗೈಸ್, ಈಗ ಹೋಗ್ಬೇಕು. ಈಗ ಹೋಗಿ ರೂಮ್ ಚೆಕ್ಔಟ್ ಮಾಡಿ ಬಸ್ ಹತ್ಬೇಕು ನೆಕ್ಸ್ಟು ಡೆಸ್ಟಿನೇಷನ್ಗೆ. ಸೊ ಗೈಸ್, ರೀಚ್ ಆದ್ವಿ, ಪಾಂಡಿಗೆ ಬಂದಿದ್ದೀವಿ. ಇಲ್ಲೊಂದು 3 days ಉಳ್ಕೊತೀವಿ ಗೈಸ್. ಹೋಟೆಲ್ ಆ್ಯಕ್ಚುಲಿ ಚೆನ್ನಾಗಿದೆ, ಬಟ್ ತೋರ್ಸೋಷ್ಟೇನು ಚೆನ್ನಾಗಿಲ್ಲ, ಒಂದು ರೇಂಜಿಗಿದೆ. ಹೇಳಿದ್ದೀವಿ, ಅವ್ರ ಹತ್ರ ಮಾತಾಡಿದ್ದೀವಿ, ನಾಳೆ ಬೆಳಗ್ಗೆ ಚೇಂಜ್ ಮಾಡಿಕೊಡ್ತಾರಂತೆ, ಬೇರೆ ರೂಮ್ ಕೊಡ್ತಾರಂತೆ. ಇವಾಗೇನೋ ಖಾಲಿ ಆಗಿದೆ ಅಂತೆಲ್ಲ. ಅಷ್ಟೇ ಗೈಸ್, ಇವಾಗ ಫುಲ್ ಹೊಟ್ಟೆ ಹಸ್ತೈತೆ. ಇಲ್ಲೇ ಸೆರೆನಿಟಿ ಬೀಚ್ ಹತ್ರ ಇದ್ದೀವಿ ನಾವು. ಆ್ಯಕ್ಚುಲಿ 1 ಕಿಲೋಮೀಟ್ರ್ ದೂರದಲ್ಲಿ. ಅಲ್ಲೇ ಸ್ವಲ್ಪ ಏನಾದರೂ ಹೋಗಿ ಊಟ ಮಾಡ್ಕೊಂಡು ಬೀಚ್ ರೌಂಡ್ ಹಾಕ್ಕೊಂಡು ಬರ್ಬೇಕು ಗೈಸ್. ಭಾಳ ಸುಸ್ತಾಗಿದೆ. ನನಗಿನ್ನ ಜಾಸ್ತಿ ಬಂಡೆಗೆ ಸುಸ್ತಾಗಿದೆ. ಏನೋ ಬಂಡೆ ಅದೆಲ್ಲ ಶೆಡ್ಕೊಂಡು ಹೋಗಿದೆ ಗೈಸ್ ಕಾಲು. ಅದು ಯಾವಾಗ ಸರಿ ಆಗುತ್ತೋ ಗೊತ್ತಿಲ್ಲ. ಅಂದರೂ ನಡೆಯಕತ್ತೀನಿ. ಅವ್ನು ನಡೆಸ್ತಾವ್ನು ಗೈಸ್. ಏನು ಕರ್ಕೊಂಬಂದನೋ ಏನೋ. ಥೂ. ಸರಿ ಗೈಸ್, ಬಾಯ್ ಟು ಮೈ ವ್ಲಾಗ್. ಬಾಯ್. ಅಷ್ಟೇ ಗೈಸ್, ಇವಾಗ ಬೀಚಿಗೆ ಹೋಗ್ತಾಯಿದ್ದೀವಿ. ಊಟ ಮಾಡ್ಕೊಂಬಂದು ಮಲಗಿ, ನಾಳೆ ಸ್ವಲ್ಪ ಪ್ಲೇಸಸ್ ಇದ್ದಾವೆ, ತೋರಿಸ್ತೀನಿ ನಾಳೆ ನಿಮಗೆ. ಗಾಯ್ಸ್, ಸೆರೆನಿಟಿ ಬೀಚ್ ಅಲೆ ಮಾತ್ರ ಸೈಕಾಗಿದೆ ಗೈಸ್. ಭಾಳ ಇದೆ ಅಲೆ. ಡೌನ್ ಐತಲ್ಲಿ, ಹೋಗಿದೆಯಾ? ಗುಡ್ ಮಾರ್ನಿಂಗ್ ಡಾರ್ಲಿಂಗ್ಸ್. ಸೊ ರಾತ್ರಿ ಮಲಗಿದ್ದು ಲೇಟಾಗಿ ಎದ್ವಿ. ಇವಾಗ ಸ್ನಾನ ಮಾಡಿಕೊಂಡು ಇಲ್ಲೊಂದು ದೇವಸ್ಥಾನ ಇದೆ, ವಿನಾಯಕನ ದೇವಸ್ಥಾನ. ಭಾಳ ಜನ ಇದ್ದಾರೆ, ಇಲ್ಲಿಗೆ ಬಂದಿದ್ದೀವಿ. ನೋಡಬೇಕು ಗೈಸ್, ಭಾಳ ಜನ ಇದ್ದಾರೆ, ಹೆಂಗಿದೆ ನೋಡಬೇಕು. ಆಮೇಲೆ ಸಿಗ್ತೀನಿ ಗೈಸ್. ಗೈಸ್, ದೇವಸ್ಥಾನ ಮುಗಿಸ್ಕೊಂಡ್ವಿ. ಅಲ್ಲಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ದೇವಸ್ಥಾನ ಚೆನ್ನಾಗಿತ್ತು, ಬಟ್ ಭಾಳ ಜನ ಇದ್ರು, ಕ್ಯೂ ಎಲ್ಲ ಇತ್ತು. ಸೊ ಇವಾಗ ನಾವು ಬಂದಿದ್ದೀವಿ ಪಾಂಡಿಲ್, ಒನ್ ಆಫ್ ದ ಮೋಸ್ಟ್ ಫೇಮಸ್ ಆಗಿರೋಂಥ ಸ್ಪಾಟ್, ದಿ ಫ್ರೆಂಚ್ ಕಾಲೋನಿ. ಸೊ ಗೈಸ್, ಇವಾಗ ರೂಮಿಗೆ ಬಂದ್ವಿ. ವೈಟ್ ಟೌನ್ ಅಂದರೆ ಅದೇ ಫ್ರೆಂಚ್ ಕಾಲೋನಿ, ರಾಕ್ ಬೀಚ್ ಎಲ್ಲ ಹೋದ್ವಿ. ಸ್ವಲ್ಪ ಫೋಟೋ ಎಲ್ಲ ತಗೊಂಡು ಮಸ್ತಾಗಿತ್ತು. ಮತ್ತು ಫ್ರೆಂಚ್ ಕಾಲೋನಿ ಅಲ್ಲಿಂದ ಊಟ ಮಾಡಿಕೊಂಡು ಬಂದ್ವಿ. ಸೊ ಇವಾಗ ಒಂದು 2 ಕಾಲಾಗಿದೆ. ಆಮೇಲೆ ಒಂದು 4 ಗಂಟೆ ಹಂಗೆ
ಬೀಚಿಗೆ ಹೋಗ್ತೀವಿ ಗೈಸ್. ಇವನು ಫುಲ್ ಬಿಸಿಲು ಅಂತ ಐಸ್ ಕ್ರೀಮ್ ತಗೊಂಬಂದವನೆ, ತಿನ್ಬೇಕಿವಾಗ. ಅದೇ ಗೈಸ್ ಈಗ ತಿಂದು ಸ್ವಲ್ಪ ಹೊತ್ತು ಮಲಗಿದ್ದು 4 ಗಂಟೆ ಹಂಗೆ ಬೀಚಲ್ಲಿ ಆಟ ಆಡೋಕ್ಕೆ ಹೋಗ್ಬೇಕು. ಆಮೇಲೆ ಸಿಗ್ತೀವಿ ಗೈಸ್ ಬೀಚಲ್ಲಿ. ಗೈಸ್ ಅರುಣಾಚಲಮಿಂದ ಪಾಂಡಿಗೆ ಡೈರೆಕ್ಟ್ ಬಸ್ ಸಿಗ್ತವೆ. ಅಂದರೆ ನಾವು ರೂಮ್ ಬುಕ್ ಮಾಡ್ಕೊಂಡಿದ್ದು ಓಲ್ಡ್ ಬಸ್ ಸ್ಟ್ಯಾಂಡ್ ಹತ್ರ. ಓಲ್ಡ್ ಬಸ್ ಸ್ಟ್ಯಾಂಡಿಂದ ನಿಮಗೆ ನ್ಯೂ ಬಸ್ ಸ್ಟ್ಯಾಂಡಿಗೆ ಡೈರೆಕ್ಟ್ ಬಸ್ ಸಿಗ್ತವೆ. ಅಲ್ಲಿಗೆ ಬಂದರೆ ಅಲ್ಲಿಂದ ಪಾಂಡಿಗೆ ಬಸ್ ಇದಾವೆ ಗೈಸ್. 95 ಪರ್ ಟಿಕೆಟು. ಅದೇ ಪರ್ ಟಿಕೆಟ್ ಪರ್ ಪರ್ಸನ್ ಎಲ್ಲ ಒಂದೇ. ಅದೇ ಗೈಸ್ 95 ಚಾರ್ಜ್ ಮಾಡ್ತಾರೆ. ಒಂದು 3 to 4 hours ಜರ್ನಿ ಅಷ್ಟೆ. ಹಾಂ ಗೈಸ್, ಇವಾಗ ಇನ್ನೊಂದು ವಿಷಯ, ರೂಮ್ ಚೇಂಜ್ ಮಾಡಿದ್ವಿ, ತೋರಿಸ್ತೀನಿ ನೋಡಿ. ಇದು ಸ್ವಲ್ಪ ಚೆನ್ನಾಗಿದೆ ಗೈಸ್. ನಾನ್ AC ಬುಕ್ ಮಾಡಿದ್ದು AC ರೂಮೇ ಸಿಕ್ತು ನಮಗೆ. ಹೌದು, ಈ ರೂಮ್ ಚೆನ್ನಾಗಿದೆ ಗೈಸ್. ಆಮೇಲೆ ಸಂಜೆ ಬೀಚಲ್ಲಿ ಸಿಗ್ತೀನಿ ಗೈಸ್. ಗೈಸ್ ಹಿಡನ್ ಬೀಚ್, ಕೇರಳ ಸ್ಟೈಲ್ ಬೀಚ್ ಇದು, ಮಸ್ತಾಗಿದೆ ಗೈಸ್. ಸಿಟಿಯಿಂದ ದೂರನೇ ಇದೆ ಇದು, ಚೆನ್ನಾಗಿದೆ. ಈ ಕಡೆ ಸೈಡ್ ಕೆರೆ ಮಾಡಿದ್ದಾರೆ ಗೈಸ್. ಗೈಸ್ ರಾಕ್ ಬೀಚ್ ಹತ್ರ ಬಂದಿದ್ದೀವಿ, ಏನಾದರೂ ತಿನ್ಕೊಂಡು ಹೋಗೋಣ ಅಂತೇಳಿ. ನೋಡ್ಬೇಕು ಇಲ್ಲ ಏನಾದ್ರು ತಿನ್ಕೊಂಡು ಹೋಗ್ಬೇಕು. ಬಂಡೆ ಮೇಲೆ ನೋಡು, ಅಲ್ಲೇನಿಲ್ಲ ಬಾ. ಸರಿ, ಅಲ್ಲೊಂದ್ಸಲ ಹೋಗ್ಬರಮ್ಮ. ಗಾಯ್ಸ್, ಪಾಂಡಿ ನೈಟ್ ಲೈಫ್. ನೈಟ್ ಲೈಫ್ ಸೇಮ್ ಗೋವಾ ಇದ್ದಂಗಿದೆ ಗೈಸ್. ಗುಡ್ ಮಾರ್ನಿಂಗ್ ಡಾರ್ಲಿಂಗ್ಸ್. ಇವತ್ತು ಒಂದು ಬೋಟಿಂಗ್ ಇದೆ ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಿಮಗೆ ಹೇಳೋದು ಮರ್ತೋದೆ, ಈ ಸ್ಕೂಟಿ ರೆಂಟ್ ತಗೊಂಡ್ವಿ ನಾವು. ಡೇಗೆ 350 ಚಾರ್ಜ್ ಮಾಡಿದರು. 3 ಡೇಸ್ಗೆ 1000 ಕೊಟ್ಟು ತಗೊಂಡಿದ್ದೀವಿ ಗೈಸ್. ಒಂದು ರೇಂಜಿಗಿದೆ ಗಾಡಿ, ಫುಲ್ ಎಲ್ಲ ಡ್ಯಾಮೇಜೇ. ಫಸ್ಟೆಲ್ಲ ವಿಡಿಯೋ ಮಾಡಿ ತಗೋಬೇಕು ನೀವು, ಇಲ್ಲಾಂದ್ರೆ ಆಮೇಲೆ ದುಡ್ಡು ಕೇಳ್ತಾರೆ ಅವರು. ಸೊ ಕ್ಲೀನಾಗೆಲ್ಲ ವಿಡಿಯೋ ಮಾಡಿ ತೊಗೊಂಡಿದ್ದೀವಿ. ಇದು ನಾನು ಹೇಳೋದು ಮರ್ತೋಗಿದ್ದೆ. ಅದೇ ಗೈಸ್, ಇವಾಗ ಹೊರಟಿದ್ದೀವಿ, ಅಲ್ಲಿ ಸಿಗ್ತೀನಿ ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ.
ಪ್ಲೇಸ್ ಕವರ್ ಮಾಡ್ತಾರೆ. ಪರ್ಸನಿಗೆ 350 ಚಾರ್ಜ್ ಮಾಡಿದರು. ಅದು ಆನ್ಲೈನಲ್ಲಿ ಬುಕ್ ಮಾಡಿದರೆ, ಆಫ್ಲೈನ್ ಆದರೆ ಪರ್ಸನಿಗೆ 500 ಅಂತ. ನಾವು ಹೆಂಗೋ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಬಂದ್ವಿ. ಹೋಗ್ಬೇಕು ಇನ್ನೂ ಸ್ವಲ್ಪ ಹೊತ್ತಿಗೆ. ಗೈಸ್, ಪಾಂಡಿಚೇರಿ ಮೇನ್ ಫಿಶಿಂಗ್ ಹಾರ್ಬರ್ ಅಂತ ಇದು. ಗೈಸ್, ಯಾವುದೋ ಓಲ್ಡ್ ಫೋರ್ಟ್ ಅಂತ ಇದು. ಸ್ಟಾಪ್ ಕೊಟ್ಟಿದ್ದಾರೆ 10 ಮಿನಿಟ್ಸು. ನೋಡಬೇಕು ಏನಿದೆ ಅಂತ. ಏನೆಲ್ಲ ಗೈಸ್, ಯಾವುದೋ ಒಂದು ಫೋರ್ಟ್ ಥರ ಇದೆ. ಗೈಸ್, ಆಯಿತು, ಇವಾಗ ರೈಡ್ ಮುಗಿಸ್ಕೊಂಬಂದ್ವಿ. ಕರೆಕ್ಟಾಗಿ ಒಂದು ಹಾರ್ ತಗೊಂಡ್ರು ಮುಗ್ಸೋಕ್ಕೆ. 4 ಪ್ಲೇಸ್ ತೋರಿಸ್ತಾರೆ. ಇದೆ ನೋಡಿ, ಸೀ ಬ್ರೀಸ್ ಅಂತ. ಅಡ್ವಾನ್ಸಾಗಿ ಬುಕ್ ಮಾಡ್ಕೊಳ್ಳಿ, ವರ್ತಿದೆ. ಇಲ್ಲಿ ಬಂದರೆ 500 ಕೇಳ್ತಾರೆ. 500 ಬರ್ತಿಲ್ಲ, 350 ಕರೆಕ್ಟಾಗಿ ವರ್ತಿದೆ. ಏನೋ ಬಂಡೆ? ಹಾಂ, ವರ್ತಿದೆ ಗೈಸ್, ಬರ್ತಿದೆ. ಅಷ್ಟೇ ಗೈಸ್. ಇವಾಗ ಊಟ ಮಾಡಿಕೊಂಡು ಆರೋವೆಲ್ ಹೋಗ್ಬೇಕು ಗೈಸ್. ಆರೋವೆಲ್ ಸ್ವಲ್ಪ ದೂರ ಇದೆ, ಇವಾಗ ಹೊಡ್ತೀವಿ. The next day. ಸೊ ಗುಡ್ ಮಾರ್ನಿಂಗ್ ಗೈಸ್. ನಿನ್ನೆ ಆ ಬೀಚ್ ಎಲ್ಲ ಫೋಟೋ ಶೂಟ್ ಮಾಡ್ಕೊಂಡ್ವಿ. ಫುಲ್ಲು ಬಿಸಿಲು, ಇಲ್ಲಿ ಫುಲ್ ಸಾಕಾಗ್ಬಿಟ್ಟಿತ್ತು ಬಿಸಿಲಿಗೆ, ಸುಸ್ತಾಗಿ. ಸೊ ಬಂದು ಮಲಗಿಬಿಟ್ವಿ, ಆರೋವೆಲ್ಲ ಹೋಗಲಿಲ್ಲ. ಸೊ ಇವತ್ತು ಏನೂ ಪ್ಲ್ಯಾನ್ ಇರಲಿಲ್ಲ. ಸೊ ಇವತ್ತಿಗೆ ಪೋಸ್ಟ್ಪೋನ್ ಮಾಡ್ಕೊಂಡ್ವಿ. ಇವಾಗ ಎದ್ದು ರೆಡಿಯಾಗಿ ಹೋಗ್ತಾ ಇದ್ದೀವಿ ಗೈಸ್ ಆರೋವೆಲ್ಗೆ. ಆರೋವೆಲಲ್ಲಿ ಸಿಗ್ತೀವಿ ಗೈಸ್. ಗೈಸ್, ಆರೋವೆಲ್ಲಿಂದ ಒಂದು 3 ಕಿಲೋಮೀಟರ್ಸ್ ದೂರದಲ್ಲಿ ಪಾರ್ಕಿಂಗ್ ಇದೆ. ಇಲ್ಲಿಂದ ನಡ್ಕೊಂಡು ಹೋಗಬೇಕು. ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಸ್ ಎಲ್ಲಿ ಹೋಗ್ತಿದ್ದೀವಿ ನಿಜ ಗೊತ್ತಾಗ್ತಿಲ್ಲ. ಇಲ್ಲೇ ಹೋಗ್ಬೇಕು, ಬರೋ. 30 ರೂಪಾಯಿ ಅಂತ. ಇಲ್ಲೇ ಮತ್ತು ಇಲ್ಲೇ ಹೋಗ್ಬೇಕು ಕಣೋ, ಬೇರೆ ಎಲ್ಲಿ ಜಾಗ? ಓಯ್, ಇಲ್ಲೇ ಇರೋ ಜಾಗ.
ಗೈಸ್ ಯಾವುದೋ ಫಾರಿನ್ ಕಂಟ್ರಿಗೆ ಬಂದಂಗೆ ಆಗೈತೆ. ಎಲ್ಲ ಬರೀ ಫಾರಿನರ್ಸೇ, ನಾವೇ ಆಡ್ ಬಂದಿಲ್ಲಿ. ಫಾರಿನರ್ಸ್ ನಮ್ಮ ಮಕ್ಕ ನೋಡ್ತವ್ರೆ, ನಾವು ಫಾರಿನರ್ಸ್ ಮಕ್ಕ ನೋಡೋದಲ್ಲ, ಹಂಗಾಗೈತಿ ಇಲ್ಲಿ. ಗಾಡಿ ಮೇಲೆ ಹೋಗೋರು ಫಾರಿನರ್ಸ್, ನಡ್ಕೊಂಡು ಹೋಗೋರು ಫಾರಿನರ್ಸ್. ಇಲ್ಲೆಲ್ಲೋ ಕರ್ಕೊಂಡು ಹೋಗ್ತಾಯಿತ್ತು, ಅರ್ಥನೇ ಆಗ್ತಿಲ್ಲ. ನೋಡಿ ಗೈಸ್, ಬರೀ ಫಾರಿನರ್ಸ್ ಗೈಸ್. ಫಾರಿನಿಗೆ ಬಂದೀವಿ ಗೈಸ್ ನಾವು. ಬಂಡೇನು ಫಾರಿನರ್ ಗೈಸ್. ಅಪ್ಪ ಏನ್ರೋ ಇದು ಪಾಂಡಿಚೇರಿ ಫಾರಿನ್ ಆಗ್ಬಿಟ್ಟೈತಿ. ಹೆಂಗೆ ಗೊತ್ತಾ, ಅಂತಾರೆ ರೈತರು. ಪಾಪ ರೀಲ್ ಮೇಕಿಂಗ್. ಗೈಸ್ ಅಲ್ಲಿ ಕಾಣಿಸ್ತಿದೆ. ಅಲ್ಲಿಗೆ ಹೋಗ್ಬೇಕು ನಾವೀಗ. ಬರಲ್ಲ. ಓ, ಇಂಡಿಯಾಗೆ ರಿಟರ್ನ್ ಬಂದ್ವಿ. ಇಂಡಿಯನ್ಸ್ ಇದ್ದಾರೆ ಇಲ್ಲಿ ಸ್ವಲ್ಪ. ಗೈಸ್ ಇದನ್ನು ನೋಡೋಕ್ಕೆ 2 ಕಿಲೋಮೀಟರ್ ನಡ್ಕೊಂಬಂದಿದ್ದೀವಿ ಗೈಸ್. ಗೈಸ್ ಯಾರೂ ಬರಬೇಡಿ ಗೈಸ್, ಚೆನ್ನಾಗಿಲ್ಲ, ಸ್ವಲ್ಪನೂ ಚೆನ್ನಾಗಿಲ್ಲ. ಅಲ್ಲೇ ಹೊರಗಡೆ ಒಂದು ಸ್ಯಾಂಪಲ್ ಈ ಥರದ್ದು ಇಟ್ಟಿರ್ತಾರೆ, ಅದನ್ನೇ ನೋಡ್ಕೊಂಡು ಹೋಗ್ಬಿಡಿ ಆಯಿತಾ. ಇದು ವೇಸ್ಟ್ ಗೈಸ್, ಸುಮ್ಮನೆ 2 ಕಿಲೋಮೀಟ್ರ್ ನಡ್ಕೊಂಬರ್ಬೇಕು, ವೇಸ್ಟ್, ಟೋಟಲಿ ಏನಿಲ್ಲ. ಅದೇ ಗೈಸ್ ವೇಸ್ಟ್ ಗೈಸ್ ಇಲ್ಲಿ ಬರೋದು. 2 ಕಿಲೋಮೀಟ್ರ್ ನಡ್ಕೊಂಬರ್ಬೇಕು. ಫಾರಿನರ್ಸ್ ಯಾಕೆ ಭಾಳ ಇದ್ದಾರೆ ಅಂತ ಇವಾಗ ಗೊತ್ತಾಯ್ತು. ನಮ್ಮ ಇಂಡಿಯನ್ಸಿಗೆ ಇಂಥದ್ರಲ್ಲೆಲ್ಲ ಇಂಟ್ರೆಸ್ಟ್ ಇರಲ್ಲ, ಫಾರಿನರ್ಸರಿಗೆ ಇಂಥದ್ರಲ್ಲೇ ಭಾಳ ಇಂಟ್ರೆಸ್ಟು ಅಷ್ಟೇ ಗೈಸ್. 2 ಕಿಲೋಮೀಟ್ರ್ ನಡ್ಕೊಂಬರೋದು ವೇಸ್ಟೇ ಇಲ್ಲಿ. ಬರೋಗೋಣ, ಲೆಟ್ಸ್ ಗೋ. ಸೊ ಗೈಸ್ ಮುಗೀತು ಗೈಸ್ ಪಾಂಡಿಚೇರಿ ಟ್ರಿಪ್ಪು. ಸೊ ಇವಾಗ ಟ್ರೈನಿಗೆ ಕಾಯ್ತಾ ಇದ್ದೀವಿ. 9:30 7:30 ಏನೋ ಆಗಿದೆ ಟೈಮು. ಪ್ಲ್ಯಾಟ್ಫಾರ್ಮಲ್ಲಿ ಕಾಯ್ತಾ ಇದ್ದೀವಿ. ಸೊ ರೂಮು ಇವಾಗ ಚೆಕ್ಔಟ್ ಮಾಡಿದ್ವಿ. 500 ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ರು ಅವರು. ರೂಮು ತುಂಬ ಚೆನ್ನಾಗಿದೆ ಗೈಸ್, ಉಳ್ಕೋಬೋದು. ಸಿಟಿನ ಒಂದು 4 ಕಿಲೋಮೀಟರ್ಸ್ ಇದೆ, ತುಂಬ ಚೆನ್ನಾಗಿದೆ. ಸೊ ಈ ವರ್ಷದ 4ನೇ ಟ್ರಿಪ್ ನಂದಿದು. 4 ಟ್ರಿಪ್ಪಲ್ಲಿ ಏನೋ ಗೊತ್ತಿಲ್ಲ, ಈ ಟ್ರಿಪ್ ಸ್ವಲ್ಪ ಚೆನ್ನಾಗಿತ್ತು. ಪಾಂಡಿ ಬಿಟ್ಟು ಹೋಗಕ್ಕೆ ಮನಸ್ಸೇ ಇಲ್ಲ, ಬೇಜಾರಾಯ್ತೈತೆ ಭಾಳ. ಯಾವ ಟ್ರಿಪ್ಪು ಹಿಂಗೆ ಅನಿಸಿರ್ಲಿಲ್ಲ ನನಗೆ ಅಷ್ಟೇ ಗೈಸ್. ಆ್ಯಕ್ಚುಲಿ ನಾವು ನಿನ್ನೆ ರಾತ್ರಿನೇ ಹೋಗಬೇಕಿತ್ತು, ಬಟ್ ಟ್ರೈನ್ ಸಿಗಲಿಲ್ಲ ನಮಗೆ. ಸೊ ಅದಕ್ಕೆ ಅಂತ ಇವತ್ತು ರಾತ್ರಿ ಹೋಗ್ತಿದ್ದೀವಿ. 2 ಡೇಸ್ ಫುಲ್ 2 ಡೇಸ್ ಸಾಕು ಗೈಸ್ ಪಾಂಡಿ ಎಕ್ಸ್ಪ್ಲೋರ್ ಮಾಡೋಕ್ಕೆ. ನಾವು 3.5 ಡೇಸ್ ಏನೋ ಇದ್ವಿ, ಅದೇ ಟ್ರೈನ್ ಸಿಗಲಿಲ್ಲ ಅಂತಿದ್ವಿ ಅಷ್ಟೇ ಗೈಸ್. ಇಲ್ಲಿಗೆ ಟ್ರಿಪ್ ಮುಗೀತು. ಬಂಡೆ ಟ್ರಿಪ್ಪು ಹಂಗೆ ಚೆನ್ನಾಗಿತ್ತು ಗೈಸ್, ಚೆನ್ನಾಗಿತ್ತು ಅಷ್ಟೆ. ನಾವೆಲ್ಲ 1 ವರ್ಡ್ ಅಷ್ಟೇ.
ಅಷ್ಟೇ ಗೈಸ್. ನೆಕ್ಸ್ಟ್ ಟ್ರಿಪ್ ಯಾವಾಗ ಹೋಗ್ತೀನೋ ಗೊತ್ತಿಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಅಲ್ಲಿ ತನಕ ಸ್ವಲ್ಪ ಡೈಲಿ ವ್ಲಾಗ್ ಏನಾದ್ರು ಮಾಡ್ತೀನಿ ಗೈಸ್. ನಿಮ್ಮ ಸಪೋರ್ಟ್ ಹಿಂಗೆ ಇರಬೇಕು. ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಅಷ್ಟೇ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟಾಟಾ ಬಾಯ್ ಬಾಯ್. ಸರಿ ಗೈಸ್ ಬಾಯ್. ನಾನು ಮತ್ತೆ ಯಾವಾಗ ಸಿಗ್ತೀನೋ ಗೊತ್ತಿಲ್ಲ. ಬಾಯ್ ಬಾಯ್. ಬಾಯ್ ಬಾಯ್ ಗೈಸ್.